ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಪ್ಪ, ಅಣ್ಣ ಯಾಕೋ ಮಾತು ಕೇಳಕ್ಕೆ ತಯಾರಿಲ್ಲ. ಯಾಕೆ ಹೀಗೆ ಆಡ್ತಿದ್ದಾನೆ? ನಂಗೆ ಗೊತ್ತಿತ್ತು ಮಗಳೇ, ಅದಕ್ಕೆ ಬೇಡಮ್ಮ ಅಂತ ಹೇಳಿದ್ದು. ಈಗ ಹೋಗಿ ಇದನ್ನೆಲ್ಲ ಮಾತಾಡಿ ನೀನು ಅನ್ನಿಸ್ಕೊಂಡು ಬಂದ್ಯಾ? ಅವನಿಗೆ ಏನು ಹೇಳಿದ್ರು ಕೇಳೋ ಮನಸ್ಥಿತಿನೇ ಇಲ್ಲ. ಅಪ್ಪ, ನೀವು ಅಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗಿ ಇಷ್ಟು ದಿವಸ ಆದ್ರೂ ನಿಮ್ಮಿಬ್ಬರ ಮಧ್ಯೆ ಯಾವತ್ತೂ ಮನಸ್ತಾಪಗಳು ಬಂದಿಲ್ಲ. ಇಷ್ಟು ದಿವಸ ಆದರೂ ಒಬ್ರನ್ನೊಬ್ರು ಮಾತು ಬಿಟ್ಟಿಲ್ಲ. ಗಂಡ ಹೆಂಡತಿ ಅಂದರೆ ಹೀಗಿರಬೇಕು, ಹೀಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿರೋರೇ ನೀವು. ಈಗ ನಿಮ್ಮಿಬ್ಬರನ್ನೇ ದೂರ ಮಾಡಿದ್ರೆ ಅದು ಸರಿನಾ? ಸರಿ ತಪ್ಪು ಅಂತ ಯೋಚನೆ ಮಾಡೋಷ್ಟು ವಿವೇಕ ಯಾರಿಗಿದೆ ಇಲ್ಲಿ? ಸಂತು ಹರಿ ಒಂದು ವ್ಯವಹಾರದ ದೃಷ್ಟಿನಲ್ಲಿ ಯೋಚಿಸ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ದಾಗ ಮನೆ ಖರ್ಚನ್ನ ಎಲ್ಲರೂ ಹಂಚ್ಕೋತಾ ಇದ್ದೋ. ಈಗ ಹರಿ ಮನೆಯಿಂದ ಹೊರಗಡೆ ಬಂದಿದ್ದಾನೆ, ಮನೆ ಜವಾಬ್ದಾರಿ ಎಲ್ಲ ಸಂತು ಮೇಲೆ ಬೀಳುತ್ತೆ. ಅದಕ್ಕೆ ಅಮ್ಮನ್ನ ಹರಿ ಜೊತೆ ನನ್ನನ್ನು ಈ ಮನೇಲಿರಿ ಅಂತ ಕೇಳ್ಕೊಂಡಿದ್ದ. ಅವನ ದೃಷ್ಟಿನಲ್ಲಿ ಇದು ಸರಿಯಾಗಿದೆ ಮಗಳೇ. ನಾವು ಯೋಚಿಸೋ ದೃಷ್ಟಿಕೋನ ಬದಲು ಮಾಡಿಕೊಂಡ್ರೆ ನಿನಗೆ ಅರ್ಥ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಮನಸ್ಸಿಂದ ಆಡ್ತಿರೋ ಮಾತಲ್ಲಪ್ಪ ಇದು. ಪರಿಸ್ಥಿತಿ ಬದಲಾಯಿಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಅಸಹಾಯಕ ತಂದೆ ಆಡ್ತಿರೋ ಮಾತಿದು. ಯಾಕಪ್ಪ ನಿಮ್ಮ ಮನಸ್ಸನ್ನ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀರಾ? ನೀವು ಮುಂಚೆ ಹೀಗಿರ್ಲಿಲ್ವಲ್ಲ, ಯಾಕೆ ಬದಲಾದ್ರಿ? ಬದಲಾವಣೆ ಜಗದ ನಿಯಮ ಮಗಳೇ, ಬದಲಾಗಲೇಬೇಕು. ಇಲ್ಲಾಂದ್ರೆ ಪರಿಸ್ಥಿತಿ ನಮ್ಮನ್ನು ಹಿಂದಕ್ಕೆ ತಳ್ಳಿಬಿಡುತ್ತೆ. ಅಪ್ಪ, ನಿಮ್ಮಿಬ್ಬರಿಗೆ ಬೇರೆ ಬೇರೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ನನಗೆ ಈಗಲೇ ಹೇಳಿ. ನಾನು ಸಿದ್ದು ಅವ್ರ ಹತ್ರ ಮಾತಾಡಿ ನಿಮಗೆ ಬೇರೆ ಮನೆ ಮಾಡಿಕೊಡ್ತೀನಿ. ಅಲ್ಲಿ ನೀವು ಜೊತೆಗಿರಬಹುದು. ಬೇಡ ಮಗಳೇ, ನನಗಿಷ್ಟು ಹೇಳಿದೆಯಲ್ಲ ಅಷ್ಟು ಸಾಕು. ನನ್ನ ಎಲ್ಲ ಕಷ್ಟ ಕಾಲದಲ್ಲೂ ನನಗಾಗಿರೋದೇ ನೀವು ಹೆಣ್ಮಕ್ಳು. ಈಗ ಜಾನು ಇಲ್ಲ, ನೀನೊಬ್ಳಿದ್ಯಾ. ನೋಡು, ನೀನು ಇದರಲ್ಲಿ ಹೆಚ್ಚು ತಲೆ ಹಾಕಿದ್ರೆ ಸಂತು ನಮ್ಮಿಂದ ಇನ್ನೂ ದೂರ ಮಾಡಿಬಿಡ್ತಾನೆ ಮಗಳೇ. ನಾನು ನಿಭಾಯಿಸ್ತೀನಿ ಮಗಳೇ, ನಾನೆಲ್ಲ ನಿಭಾಯಿಸ್ತೀನಿ. ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಸಂಸಾರದಲ್ಲಿ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ಬಂದದ್ದೆಲ್ಲ ಬರಲಿ, ಭಗವಂತಂದೇ ಇರಲಿ ಅಂತ ನಾನು ನಿಭಾಯಿಸ್ತೀನಿ. ಆ ಭರವಸೆ ನನಗಿದೆ. ನಮ್ಮ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ.